ಇವತ್ತಿನ ಈ ವಿಡಿಯೋ ಕರ್ನಾಟಕದ ಟಾಪ್ 10 ಅದ್ಭುತ ಪ್ರವಾಸಿ ತಾಣಗಳ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ವೈವಿಧ್ಯಮಯ ರಾಜ್ಯಗಳಲ್ಲಿ ಒಂದಾದ ನಮ್ಮ ಕರ್ನಾಟಕಕ್ಕೆ ನಿಮಗೆ ಸ್ವಾಗತ. ಇಲ್ಲಿ ಬೆಟ್ಟಗಳಿವೆ, ಕಡಲ ತೀರಗಳಿವೆ, ಐತಿಹಾಸಿಕ ಸ್ಮಾರಕಗಳಿವೆ ಮತ್ತು ಆಧುನಿಕ ನಗರಗಳೂ ಇವೆ. ನೀವೇನಾದರೂ ಕರ್ನಾಟಕ ಪ್ರವಾಸದ ಪ್ಲಾನ್ ಮಾಡ್ತಿದ್ರೆ ನೀವು ಮಿಸ್ ಮಾಡಲೇಬಾರದ ಟಾಪ್ 10 ಸ್ಥಳಗಳು ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಹಂಪಿ. ಇದು ಕೇವಲ ಕಲ್ಲುಗಳ ನಾಡಲ್ಲ, ವಿಜಯನಗರ ಸಾಮ್ರಾಜ್ಯದ ಕನಸಿನ ಲೋಕ. ತುಂಗಾಭದ್ರಾ ನದಿಯ ದಡದಲ್ಲಿರುವ ಇಲ್ಲಿನ ಕಲ್ಲಿನ ರಥ ಮತ್ತು ವಿರೂಪಾಕ್ಷ ದೇವಸ್ಥಾನದ ಕೆತ್ತನೆಗಳನ್ನು ನೋಡಲು ಎರಡು ಕಣ್ಣು ಸಾಲದು. ಮುಂದಿನ ನಿಲ್ದಾಣ ಅರಮನೆಗಳ ನಗರಿ ಮೈಸೂರು. ಇಲ್ಲಿನ ಮೈಸೂರು ಅರಮನೆಯ ಭವ್ಯತೆ, ಚಾಮುಂಡಿ ಬೆಟ್ಟದ ದರ್ಶನ ಮತ್ತು ಸಂಜೆ ವೇಳೆ ಬೃಂದಾವನ ಗಾರ್ಡನ್ ನ ಸಂಗೀತ ಕಾರಂಜಿ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. ಹೊಯ್ಸಳರ ಶಿಲ್ಪಕಲೆಗೆ ಸಾಕ್ಷಿಯಾಗಿರುವ ಬೇಲೂರು ಮತ್ತು ಹಳೆಬೀಡು. ಇಲ್ಲಿನ ಪ್ರತಿಯೊಂದು ಕೆತ್ತನೆಯು ಒಂದು ಕತೆ ಹೇಳುತ್ತದೆ. ಈಗ ಸ್ವಲ್ಪ ಹಸಿರಿನ ಕಡೆಗೆ ಹೋಗೋಣ. ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಕರೆಯಲ್ಪಡುವ ಕೊಡಗು ಅಥವಾ ಕೂರ್ಗ್. ಕಾಫಿ ತೋಟಗಳ ಸುವಾಸನೆ, ಅಬ್ಬೆ ಜಲಪಾತದ ಸೌಂದರ್ಯ ಮತ್ತು ತಲಕಾವೇರಿಯ ಶಾಂತತೆ ನಿಮ್ಮನ್ನು ಮಂತ್ರಮುಗ್ಧರಾಗಿಸಬಹುದು. ಚರಣಪ್ರಿಯರಾಗಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಇದೆ. ಇದು ಕರ್ನಾಟಕದ ಅತಿ ಎತ್ತರದ ಶಿಖರ. ಇಲ್ಲಿನ ಮೋಡಗಳ ಆಟ ನೋಡುವುದೇ ಒಂದು ಸಂಭ್ರಮ. ಶಿವಮೊಗ್ಗದ ಜೋಗ ಜಲಪಾತ. ಶರಾವತಿ ನದಿ 800ಕ್ಕೂ ಹೆಚ್ಚು ಅಡಿ ಎತ್ತರದಿಂದ ಧುಮುಕುವ ದೃಶ್ಯ ವಿಶೇಷವಾಗಿ ಮಳೆಗಾಲದಲ್ಲಿ ಅದ್ಭುತವಾಗಿರುತ್ತದೆ. ಬೀಚ್ ಗಳನ್ನು ಇಷ್ಟಪಡುವವರಿಗೆ ಗೋಕರ್ಣ ಹೇಳಿ ಮಾಡಿಸಿದ ಜಾಗ. ಓಂ ಬೀಚ್ ಮತ್ತು ಆಫ್ ಮೂನ್ ಬೀಚ್ ಗಳಲ್ಲಿ ನೀವು ಶಾಂತಿಯನ್ನು ಹುಡುಕಬಹುದು. ಜೊತೆಗೆ ಇಲ್ಲಿನ ಆತ್ಮಲಿಂಗದ ದರ್ಶನವು ಮುಖ್ಯ. ಸಮುದ್ರದ ಪಕ್ಕದಲ್ಲೇ ಇರುವ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಇರುವ ಜಾಗ ಮುರುಡೇಶ್ವರ. ಇಲ್ಲಿನ ಸಮುದ್ರದ ನೋಟ ಮತ್ತು ರಾಜಗೋಪುರ ನಿಜಕ್ಕೂ ಅದ್ಭುತ. ಪ್ರಾಣಿ ಪ್ರೇಮಿಗಳಿಗಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕ್. ಇಲ್ಲಿ ನೀವು ಸಫಾರಿಗೆ ಹೋದರೆ ಹುಲಿ, ಚಿರತೆ ಮತ್ತು ಆನೆಗಳನ್ನು ನೋಡುವ ಅವಕಾಶ ಸಿಗಬಹುದು. ಕೊನೆಯದಾಗಿ ಚಾಲುಕ್ಯರ ಗುಹಾಂತರ ದೇವಾಲಯಗಳಿರುವ ಬಾದಾಮಿ. ಈ ಕೆಂಪು ಶಿಲ್ಪಕಲೆಗಳು ನಿಮ್ಮ ಇತಿಹಾಸದ ಹೆಮ್ಮೆ. ಈ ಜಾಗಗಳಿಗೆ ಭೇಟಿ ನೀಡುವ ಸೂಕ್ತ ಸಮಯ ಯಾವುದೆಂದರೆ ಮಲೆನಾಡು ಮತ್ತು ಕರಾವಳಿ ಜಾಗಕ್ಕೆ ಭೇಟಿ ನೀಡಬೇಕಾದರೆ ಮಳೆಗಾಲದ ನಂತರ, ಅಂದರೆ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಅತ್ಯುತ್ತಮ ಸಮಯ. ಜೋಗ ಜಲಪಾತ ನೋಡಲು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಸೂಕ್ತ. ಉತ್ತರ ಕರ್ನಾಟಕ. ಹಂಪಿ ಬಾದಾಮಿಗೆ ಭೇಟಿ ನೀಡಬೇಕೆಂದರೆ ಇಲ್ಲಿ ಬಿಸಿಲು ಹೆಚ್ಚಿರುವುದರಿಂದ ನವೆಂಬರ್ನಿಂದ ಫೆಬ್ರವರಿವರೆಗೆ ಹವಾಮಾನ ಹಿತವಾಗಿರುತ್ತದೆ. ನೀವು ಮೈಸೂರಿಗೆ ಭೇಟಿ ನೀಡಬೇಕಾದರೆ ವರ್ಷದ ಯಾವುದೇ ಸಮಯದಲ್ಲಿ ಭೇಟಿ ನೀಡಬಹುದು. ಆದರೆ ದಸರಾ ಸಮಯದಲ್ಲಿ, ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿರುತ್ತದೆ. ಈ ಸ್ಥಳಗಳಿಗೆ ಭೇಟಿ ನೀಡಲು ಅಂದಾಜು ಖರ್ಚು ಎಷ್ಟಾಗಬಹುದಂತ ನೋಡೋಣ. ಒಬ್ಬ ವ್ಯಕ್ತಿಗೆ 3 ರಿಂದ 4 ದಿನಗಳ ಪ್ರವಾಸಕ್ಕೆ ಸರಾಸರಿ ಖರ್ಚು ಎಷ್ಟಾಗಬಹುದು? ಕಡಿಮೆ ಬಜೆಟ್ ಅಂದ್ರೆ 5,000ದಿಂದ 8,000ವರೆಗೆ ಮುಗ್ದೋಗುತ್ತೆ. ಮಧ್ಯಮ ಬಜೆಟ್ ಅಂದ್ರೆ 10,000ರಿಂದ 15,000 ಆಗುತ್ತೆ. ಐಷಾರಾಮಿ ಪ್ರವಾಸ ಕೈಗೊಂಡ್ರೆ 20,000ಕ್ಕಿಂತ ಹೆಚ್ಚು ಖರ್ಚಾಗುತ್ತೆ. ಪ್ರಯಾಣದ ಕೆಲವು ಸಲಹೆಗಳು. ಬುಕಿಂಗ್. ಸೀಸನ್ ಸಮಯದಲ್ಲಿ ಹೋಗುವಾಗ ಹೋಟೆಲ್ ಮತ್ತು ರೂಮ್ಗಳನ್ನು ಮೊದಲೇ ಬುಕ್ ಮಾಡಿಕೊಳ್ಳುವುದು ಉತ್ತಮ. ಸಾರಿಗೆ. ಕರ್ನಾಟಕದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಕೆಎಸ್ಆರ್ಟಿಸಿಯ ರಾಜಹಂಸ, ಐರಾವತ ಬಸ್ಗಳು ಉತ್ತಮ ಸಂಪರ್ಕವಿದೆ. ಆಹಾರ. ಕರಾವಳಿಯಲ್ಲಿ ಮೀನಿನ ಅಡುಗೆ, ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಊಟ ಮತ್ತು ಮೈಸೂರು ಭಾಗದಲ್ಲಿ ಮೈಸೂರು ಪಾಕ್ ಹಾಗೂ ಮಸಾಲೆ ದೋಸೆ ಸವಿಯೋದನ್ನ ಮರೆಯಬೇಡಿ. ಸ್ನೇಹಿತರೆ, ಪ್ರವಾಸಕ್ಕೆ ಹೋಗುವ ಮುನ್ನ ನಿಮ್ಮ ಬಜೆಟ್ ಮತ್ತು ಹವಾಮಾನವನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ವರೆಗಿನ ಸಮಯ ನಮ್ಮ ಕರ್ನಾಟಕದ ಪ್ರವಾಸಕ್ಕೆ ಬೆಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಪ್ರವಾಸಕ್ಕೆ ಹೋಗುವ ಮುನ್ನ ನಿಮ್ಮ ಬಜೆಟ್ ಮತ್ತು ಹವಾಮಾನವನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ವರೆಗಿನ ಸಮಯ ನಮ್ಮ ಕರ್ನಾಟಕದ ಪ್ರವಾಸಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವು ಕಡಿಮೆ ಖರ್ಚಿನಲ್ಲಿ ಸುತ್ತಬೇಕಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಅವಲಂಬಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವು ಕರ್ನಾಟಕದ ಕೆಲವು ಪ್ರಮುಖ ತಾಣಗಳು ಮಾತ್ರ. ಇನ್ನು 100 ಸುಂದರ ಸ್ಥಳಗಳು ನಮ್ಮ ರಾಜ್ಯದಲ್ಲಿವೆ. ನಿಮ್ಮ ಮುಂದಿನ ಪ್ರವಾಸಕ್ಕೆ
ಈ ಲಿಸ್ಟ್ ಸಹಾಯವಾಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.